ಮೈಸೂರು ಅರಮನೆಗೆ. ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಮುಂಚೆ ಎಲ್ಲ ನೋಡಿದ್ದೀವಿ ಕೂಡ, ಆದರೂ ಇವತ್ತು ಫ್ರೀ ಇದ್ವಿ ಅಂತ ಹೇಳಿ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಜೊತೆ ಹೊರಟಿದ್ವಿ. ಇವತ್ತಂತೂ ತುಂಬಾ ರಶ್ ಇತ್ತು, ಸಂಡೇ ಕೂಡ ಆಗಿದ್ದರಿಂದ ತುಂಬಾ ರಶ್ ಇತ್ತು ಇವತ್ತು. ಇಲ್ಲಿ ನಾವು ಟಿಕೆಟ್ ಕೌಂಟ್ರ್ ಹತ್ರ ಹೋಗಿ ಟಿಕೆಟ್ ತೊಗೊಳಕ್ಕೇ ಹಾಫ್ ಆನ್ ಅವರ್ 40 ಮಿನಿಟ್ಸ್ ಆ ಥರ ಆಗೋಯಿತು. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಫ್ಲವರ್ ಶೋ ಕೂಡ ನಡೀತಿತ್ತು ಅರಮನೆ ಒಳಗಡೆ. 2 ಟಿಕೆಟ್ ಕೌಂಟರ್ಸ್ ಇತ್ತು. ಅದರಲ್ಲಿ ಒಂದು ಸೈಡಲ್ಲಿ ಅರಮನೆನ ನೋಡೋಕ್ಕೆ ಇನ್ಸೈಡು ಟಿಕೆಟ್ ತೊಗೊಳ್ಳೋ ಥರ ಇತ್ತು, ಇನ್ನೊಂದು ಕಡೆ ಫ್ಲವರ್ ಶೋನ ನೋಡೋಕ್ಕೆ ತೊಗೊಳ್ಳೋ ಥರ ಟಿಕೆಟ್ಸ್ ಇತ್ತು. ನಮಗೆ ಫ್ಲವರ್ ಶೋ ನೋಡೋಷ್ಟು ಟೈಮ್ ಇರಲಿಲ್ಲ. ಸೊ ನಾವು ಬರೀ ಅರಮನೆ ಇನ್ಸೈಡ್ ಮಾತ್ರ ನೋಡ್ಕೊಂಬರ್ಲಿಕ್ಕೆ ಅಂತ ಹೇಳಿ ನಾವು ಟಿಕೆಟ್ ತೊಗೊಂಡು, ನಾವು ತೊಗೊಂಡಿದ್ದು ಟಿಕೆಟ್ ಬಂದು ಅಡಲ್ಟ್ಸ್ಗೆ 120 ರುಪೀಸ್ ಇದೆ ಅವ್ರಿಗೆ, ಮಕ್ಕಳಿಗೆ ಒಂಥರ ಇದೆ, ಮತ್ತು ಸ್ಟೂಡೆಂಟ್ಗಳಿಗೆ ಒಂಥರ ಫೀಸ್ ಇದೆ. ಅದನ್ನು ನೀವು ನೋಡ್ಕೊಂಡು ಕೇಳ್ಕೊಂಡು ತೊಗೊಬೋದು. ಮತ್ತು ಗೈಡು ಸಿಗ್ತಾರೆ ನಿಮಗೆ, ಅಂದರೆ ಹೊರಗಡೆ ಯಾರ್ಯಾರೋ ಗೈಡ್ಸ್ಗಳು ಇರ್ತಾರೆ, ಬಟ್ ನೀವು ಒಳಗಡೆ ಬಂದು ಲೈಸೆನ್ಸ್ ಇರೋ ಗೈಡ್ಗಳನ್ನ ತೊಗೊಂಡ್ರೆ ನಿಮಗೆ ಬೆಟರು. ನೀವು ಕೇಳಿಬಿಟ್ಟು ಅದನ್ನು ಲೈಸೆನ್ಸ್ ಇರೋ ಗೈಡ್ಸ್ನ ತೊಗೊಂಡು ನೀವು ಅರಮನೆ ಒಳಗಡೆ ಹೋಗ್ಬೋದು. ನಾವಿಲ್ಲಿ ಯಾವುದೇ ರೀತಿಯಾದ ಗೈಡ್ ತೊಗೊಂಡಿರಲಿಲ್ಲ, ಯಾಕೆಂತಂದರೆ ನಮಗೆ ಅಷ್ಟೊಂದು ಟೈಮ್ ಇಲ್ಲದೆ ಇರೋದ್ರಿಂದ. ಸೊ ನಾವು ಬೇರೆ ಕಡೆ ಹೋಗಬೇಕಿತ್ತು, ಅದಕ್ಕೋಸ್ಕರ ನಾವು ಗೈಡೆಲ್ಲ ತೊಗೊಂಡ್ರೆ ಅವರು ಎಕ್ಸ್ಪ್ಲೈನ್ ಮಾಡೋದೆಲ್ಲ ಸ್ವಲ್ಪ ಲೇಟ್ ಆಗ್ಬೋದು ಅಂತೇಳಿ ನೆಕ್ಸ್ಟ್ ಟೈಮ್ ಬಂದಾಗ ನಾವು ಗೈಡೆಲ್ಲ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ನಾವು ಗೈಡೇನು ತೊಗೊಳ್ಳಿಲ್ಲ. ಸೊ ನೋಡ್ತಾ ಇರ್ಬೋದು, ಇದು ಅರಮನೆಯ ಹೊರಗಡೆ ಇರೋಂಥ ಜಾಗ ಇದು. ಇಲ್ಲೇ ಫ್ಲವರ್ ಶೋ ಎಲ್ಲ ನಡೀತಾ ಇತ್ತು. ಇದಕ್ಕೇನೋ ನಾವು ಟಿಕೆಟ್ ತೊಗೊಂಡಿರಲಿಲ್ಲ. ಈಗ ಒಳಗಡೆ ಹೋಗೋಣ ಬನ್ನಿ. ಈಗ ಒಳಗಡೆ ಬಂದ್ವಿ ನಾವು. ತುಂಬ ಜನರು, ತುಂಬ ರಶ್ ಇದ್ದಾರೆ. ಏನಂತಂದರೆ ನಾವು ವೀಕೆಂಡಲ್ಲಿ ಬಂದಿದ್ದು. ನೀವೇನಾದರೂ ಬರೋ ಹಾಗಿದ್ದರೆ ವೀಕ್ ಡೇಸಲ್ಲಿ ಬಂದರೆ ನಿಮಗೆ ಬೆಟರು ನೋಡಲಿಕ್ಕೆ. ಅರಮನೆ ಒಳಗಡೆ ಚೆನ್ನಾಗಿ ಎಲ್ಲ ನೋಡೋಕ್ಕೆ ನೀವು ವೀಕ್ ಡೇಸಲ್ಲಿ ಬಂದರೆ ಸ್ವಲ್ಪ ಜನನೂ ಕಡಿಮೆ ಇರ್ತಾರೆ, ನೀವು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ವೀಕೆಂಡಲ್ಲಿ ಬಂದರೆ ತುಂಬ ಜನ ಇರ್ತಾರೆ, ನಿಮಗೆ ನೋಡೋಕ್ಕೆ ಆಗೋದಿಲ್ಲ. ನಮಗಂತೂ ಫುಲ್ ಎಲ್ಲ ಕೈ ಕಾಲೆಲ್ಲ ತುಣಿದಾಕ್ಬಿಟ್ರು, ಅಷ್ಟೊಂದು ಜನ ಇದ್ದರು. ತುಂಬ ಜನ ಬಂದಿದ್ದರು. ಅದು ಎಲ್ಲೆಲ್ಲಿಂದ ಬಂದಿದ್ರು ಏನೋ ಗೊತ್ತಿಲ್ಲ ಅರಮನೆನ ನೋಡಲಿಕ್ಕೆ. ಮುಂದೆ ಕೂಡ ಮೂವ್ ಆಗ್ತಾನೆ ಇಲ್ಲ ಜನರು, ಅಷ್ಟು ನೋಡಿಕೊಂಡು ಎಲ್ಲ ಅವರು ಮೂವ್ ಆಗ್ತಿದ್ದಾರೆ. ನಾನು ಒಳಗಡೆ ಬಂದೆ, ಹಿಂಗೆ ನೋಡ್ಕೊಂಡ್ಬನ್ನಿ ನಾನೆಲ್ಲ ತೋರಿಸ್ತೀನಿ ಅಂತ ಅರಮನೆ ಒಳಗಡೆ ಇರೋದನ್ನು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಹಳೆ ಅರಮನೆಯ ಮಾಡೆಲ್ ಇದೆ, ಮತ್ತು ಅಲ್ಲಿ ಚಾಮುಂಡೇಶ್ವರಿ ತಾಯಿದು ವಿಗ್ರಹ ಇಟ್ಟಿದ್ದಾರೆ. ಇಲ್ಲಿ ನಾವು ಈ ಪಾರ್ಟ್ಗೆ ಬಂದರೆ, ಈ ಪಾರ್ಟ್ನ ಗೊಂಬೆ ತುಟ್ಟಿ ಅಂತ ಕರೀತಾರಂತೆ. ಸೊ ಈ ಸ್ಟ್ಯಾಚೂಸ್ಗಳೆಲ್ಲನೂ ಮಹಾರಾಜರಿಗೆ ಬ್ರಿಟಿಷ್ ಅವರು ಕೊಟ್ಟಿರೋದು. ಇಲ್ಲಿ ನೋಡ್ಬೋದು ನೀವು, ಇದು ವೀಣಾ ಗಣಪತಿ ಅಂತ ಹೇಳಿ. ಗಣಪತಿ ಏನಿದೆ ಅದು ನಮ್ಮ ಅರಮನೆಯಲ್ಲಿ ಬಿಟ್ಟರೆ ಜೋಧ್ಪುರ್ ಪ್ಯಾಲೇಸಲ್ಲಿ ಮಾತ್ರ ಇರೋದು. ಮತ್ತು ಇದೆಲ್ಲ ಬಂದು ರಾಜಸ್ಥಾನಿ ಮಾರ್ಬಲ್ಸು. ಇದರ ಹಿಂದೆ ಏನು ನೋಡಿದ್ರು ಅದು ಇಟಾಲಿಯನ್ ಮಾರ್ಬಲ್ಸಿಂದ ಮಾಡಿರೋದು. ಸೊ ಇದೆಲ್ಲ ರಾಜಸ್ಥಾನಿ ಮಾರ್ಬಲ್ಸು. ಹಾಗೆ ನೀವು ನೋಡ್ಬೋದು, ನಾವು ಇಲ್ಲಿಂದ ಸ್ಟ್ರೈಟಾಗಿ ನೋಡಿದ್ರೆ ಅಲ್ಲಿವರೆಗೂ ಅದು ಕಾಣುತ್ತೆ. ಆ ಥರ ಅರೇಂಜ್ ಮಾಡೋದನ್ನು ಕಟ್ಟಿದ್ದಾರೆ ಅರಮನೆನ. ಆವಾಗಲೇ ಅಷ್ಟು ಪ್ಲ್ಯಾನಿಂಗಿಂದ ಕಟ್ಟಿದ್ದಾರೆ ಅಂತಂದರೆ ಯೋಚನೆ ಮಾಡಿ ನೀವೇ. ಇಲ್ಲಿ ಬಂದರೆ ಇಲ್ಲಿ ರಾಜರು ಬೇಟೆ ಆಡಿರುವಂತಹ 2 ಆನೆಯ ತಲೆಗಳಿದೆ. ಅದರಲ್ಲಿ ಆನೆದು ದಂತ ಮತ್ತು ಕಣ್ಣು ಬಿಟ್ಟು ಅದರ ಸ್ಕಿನ್ನೆಲ್ಲ ಒರಿಜಿನಲ್ ಆನೆದೇನೆ ಅಂತೆ. ಈ ಕಡೆ ಲೆಫ್ಟ್ ಸೈಡಲ್ಲಿ ಒಂದಿದೆ, ಇದು ರೈಟ್ ಸೈಡ್ದು ತಲೆ. ಇನ್ನೊಂದು ಲೆಫ್ಟ್ ಸೈಡಲ್ಲಿ ಒಂದಿದೆ, ನೋಡಿ ತೋರಿಸ್ತೀನಿ. ಇವಾಗ ಬರುತ್ತೆ ಈ ಕಡೆ ಇರೋದು. ಮತ್ತು ಅದು ಬಿಟ್ಟರೆ ಇದು ಎಲ್ಲ. ಮತ್ತು ಇದು ಬಂದು ದಸರಾ ಉತ್ಸವ ನಡಿಬೇಕಂತ ಅಂದರೆ ತೆಗ್ದಿರೋ ಅಂಥ ಫೋಟೋಸ್ಗಳನ್ನ ಪೇಂಟಿಂಗ್ ಮಾಡಿದ್ದಾರೆ. 3D ಪೇಂಟಿಂಗಲ್ಲಿ ಮಾಡಿದಾರಂತೆ. ಸೊ ನೀವು ಇಲ್ಲಿ ನೋಡ್ಬೋದು, ಎಲ್ಲ 3D ಪೇಂಟಿಂಗ್ ಇದೆಲ್ಲ. ಈ ಥರ ಇನ್ನೂ ತುಂಬ ಪೇಂಟಿಂಗ್ಸ್ಗಳನ್ನ ಮಾಡಿದ್ದಾರೆ. ಸೊ ನೀವೆಲ್ಲ ನೋಡ್ಕೊಂಡು ಬನ್ನಿ. ನಾವು ಸ್ವಲ್ಪ ಫೋಟೋಸ್ಗಳೆಲ್ಲ ತೊಗೊಂಡ್ವಿ ಇಲ್ಲಿ. ಒಂದು ಫೋಟೋಸ್ ಕೂಡ ಒಂದು ಕ್ಲಿಯರಾಗಿ ತೊಗೊಳಕ್ಕಾಗಲಿಲ್ಲ, ಯಾಕಂತ ಅಂದರೆ ಮಧ್ಯದಲ್ಲಿ ಜನ ಆ ಕಡೆಯಿಂದ ಈ ಕಡೆ ಪಾಸ್ ಆಗ್ತಾನೆ ಇದ್ದರು. ಸೊ ಒಂದು ಕ್ಲಾರಿಟಿಯಾಗಿ ಒಂದು ವೀಡಿಯೋ ಆಗಲಿ, ಒಂದು ಫೋಟೋಸ್ ಆಗಲಿ ನಾನು ತೊಗೊಳಕ್ಕೆ ಆಗಲಿಲ್ಲ. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ವೀಡಿಯೋಸ್ ಮಾಡಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ.
ಇಲ್ಲಿ ನನಗೆ ಎಷ್ಟು ಗೊತ್ತಿತ್ತೋ, ನಾನು ಎಷ್ಟು ತಿಳ್ಕೊಂಡಿದ್ನೋ ಅಷ್ಟು ಮಾತ್ರ ನಿಮಗೆ ಹೇಳಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಮುಗಿಯೋಕ್ಕೆ ಬಂತು. ಇದು ಎಕ್ಸಿಟ್ ಆಗೋಂಥ ಪ್ಲೇಸು. ಬಟ್ ನಮಗೆ ಅಷ್ಟೊಂದು ತೃಪ್ತಿಯಾಗಿ ನೋಡಿದಷ್ಟು ಫೀಲ್ ಏನಾಗಿಲ್ಲ. ಮತ್ತು ಇನ್ನೂ ಒಂದು ಸರಿ ಬಂದು ಚೆನ್ನಾಗಿ ನೋಡಬೇಕು. ಏಕೆಂದರೆ ಮೂವಿ ಟಿಕೆಟ್ಸ್ ಎಲ್ಲ ಬುಕ್ ಆಗಿತ್ತು. ಮೂವಿಗೆ ಇನ್ನು ಲೇಟ್ ಆಗುತ್ತೆ ಅಂತ ಹೇಳಿ ಬೇಗ ಹೊರಟ್ಬಿಟ್ವಿ. ಅಲ್ಲಿಂದ ಫುಲ್ ಮನೆಗೆ ಎಲ್ಲರೂ ಬಂದ್ವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.